ಬಿರು ನಿಡಿಯು ಸಿಟ್ಟನ್ನು ಹೇರಿಸುವುದು, ಮೃದು ನಿಡಿಯು ಸಿಟ್ಟನ್ನು ಹಾರಿಸುವುದು. ಬನ್ನಿ 11ನೇ ಪಾಠದಲ್ಲಿ ಈ ಸತ್ಯವನ್ನು ಕಲಿಯೋಣ. ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 11ನೇ ಪಾಠಕ್ಕೆ ಬಂದಿದ್ದೇವೆ. ದೇವರು ಅದ್ಭುತವಾಗಿ 10 ವಾರಗಳು ನಮ್ಮನ್ನು ನಡೆಸಿದ್ದಾನೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಸಬ್ಬತ್ ಶಾಲೆಯ ಪಾಠವನ್ನು ಶುರು ಮಾಡೋಣ. ಪ್ರೀತಿ ಸ್ವರೂಪನೇ, ಸಂಪೂರ್ಣನೇ, ಪ್ರಿಯ ವೀಕ್ಷಕರನ್ನ ನಿನ್ನ ಕೈಗೆ ಒಪ್ಪಿಸ್ತೇನೆ. ಈ ಕಾರ್ಯಕ್ರಮದ ಮೂಲಕ ಅಮೂಲ್ಯವಾಗಿರ್ತಕ್ಕಂಥ ಸತ್ಯಗಳನ್ನು ಅವರು ಅರ್ಥೈಸಿಕೊಳ್ಳುವಂತೆ ನೀನು ಆಶೀರ್ವದಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಯೆಹೋಶುವನ ಪುಸ್ತಕವನ್ನು ನಾವು ಕರೀತಾ ಇದ್ದೇವೆ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ನಮ್ಮೆಲ್ಲರಿಗೂ ಅಮೂಲ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಈ ಪಾಠದ ಮೂಲಕ ತಿಳಿಸುತ್ತಿದ್ದಾರೆ. ಭೂಮಿಯ ಮೇಲೆ ಅಥವಾ ಈ ಒಂದು ಸ್ಥಳದ ಮೇಲೆ ಜೀವಿಸುವುದು ಎಂಬತಕ್ಕಂಥ ಶಿರೋನಾಮೆಯಲ್ಲಿ ಈ ದಿನದ ಪಾಠವೂ ಇದೆ. ಸ್ಮರಣ ವಾಕ್ಯವನ್ನು ಓದಿ ನಾವು ಈ ಒಂದು ಪಾಠಕ್ಕೆ ಪಕ್ಷಿ ನೋಟವನ್ನು ನೀಡುತ್ತೇವೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಚನ. ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ. ಮೃದುವಾದ ಉತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಯೆಹೋಶುವ 22ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಈಗಾಗಲೇ ಗುಂಪು ದೊಡ್ಡದಾಗಿದೆ. ಇಸ್ರಾಯೇಲರು ಒಂದು ಗುಂಪಿನ ಜನರಾಗಿ ಜೀವಿಸುವಾಗ ಸಾಮಾನ್ಯವಾಗಿ ಎಲ್ಲರ ನಡುವೆ ಬರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಉದ್ಭವವಾಗುತ್ತೆ. ಅಲ್ಲಲ್ಲಿ ಒಂದೇ ಗುಂಪಿನ ಜನರು, ಒಂದೇ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಜನರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ತವೆ ಎಂಬತಕ್ಕಂಥ ವಿಷಯವನ್ನು ನಾವು ಇಲ್ಲಿ ನೋಡ್ತೇವೆ. ಅದರಲ್ಲೂ ವಿಶೇಷವಾಗಿ ನಾವು ಮಾತಾಡುವುದಾದರೆ ನಮ್ಮ ಸಭೆಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಸ್ನೇಹಿತರ ಗುಂಪಲ್ಲೂ ಕೂಡ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳಿಂದ ಬಿರುಕುಗಳು ಬರುವಂಥದ್ದು ಸಾಧಾರಣವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಏನು ಮಾಡಬೇಕು ಈ ರೀತಿ ಆದರೆ? ಪಾಸ್ಟರ್ ಪ್ರಸನ್ನ ಕುಮಾರ್. ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ವ್ಯತ್ಯಾಸಗಳು ಇವುಗಳು ಬಂದಾಗ ಅದನ್ನು ಪ್ರಾರಂಭದಲ್ಲಿಯೇ ಸರಿಪಡಿಸಿಕೊಳ್ಳಬೇಕು. ಯಾಕೆಂದರೆ ಈ ಬಿರುಕು ಎಂಬತಕ್ಕಂಥ ಭಿನ್ನಾಭಿಪ್ರಾಯ ದೊಡ್ಡದಾದಾಗ ಅದನ್ನು ಆಮೇಲೆ ಮಾಡ್ಕೊಂಡ್ರಾಯ್ತು, ಆಮೇಲೆ ಸರಿ ಮಾಡ್ಕೊಂಡ್ರಾಯ್ತು ಅಂದಾಗ ಕೆಲವು ಸಾರಿ ಅದು ಹಾಗೇ ಉಳ್ಕೊಳ್ತದೆ. ಸೊ ಹಾಗಿರುವಲ್ಲಿ ಇಸ್ರೇಲ್ ಜನಾಂಗದಲ್ಲೂ ಸಹ ಕುಟುಂಬಗಳು ದೊಡ್ಡದಾದಾಗ ಅವರಲ್ಲೇ ಅಣ್ಣ ತಮ್ಮಂದಿರಲ್ಲೇ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಈ ಕಡೆ ನಾನು ಹೋಗಬೇಕು, ಆ ಕಡೆ ನೀನು ಹೋಗಬೇಕು, ಇದನ್ನು ನೀನು ಮಾಡಬೇಕು, ಅದನ್ನು ಮಾಡಬೇಕು ಎಂಬುದಾಗಿ ಬಂದಾಗ ದೇವರ ವಾಕ್ಯವು ಅವರಿಗೆ ಒಂದು ಸಲಹೆಯನ್ನು ಕೊಡ್ತದೆ. ನೀವು ಯಾವ ರೀತಿಯಲ್ಲಿ ಇದ್ದರೆ ಸರಿಯಾಗ್ತೀರಿ ಎಂಬುದಾಗಿ. ನಮ್ಮ ಸತ್ಯವೇದಗಳನ್ನು ಯೆಹೋಶುವನು ಬರೆದ ಪುಸ್ತಕ 22ನೇ ಅಧ್ಯಾಯ 1ರಿಂದ 8 ವಚನಗಳಲ್ಲಿ ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಒಂದು ಸತ್ಯಾಂಶಗಳು ಗೋಚರವಾಗ್ತವೆ. ಯೆಹೋಶುವನು 3 ಕುಲಗಳನ್ನು ಆರಿಸ್ಕೊಳ್ತಾನೆ. ರೂಬೇನರ ಕುಲ, ಗಾದ್ಯರ ಕುಲ ಮತ್ತು ಮನಾಸೆಯ ಅರ್ಧದ ಕುಲ. ಯಾಕೆಂದರೆ ಮನಾಸೆಯ ಇನ್ನೊಂದು ಅರ್ಧದ ಕುಲ ಪೂರ್ವದ ಕಡೆ ಇತ್ತು, ಇವರು ಪಶ್ಚಿಮದ ಕಡೆ ಇರಬೇಕಾಗಿತ್ತು. ಇವ್ರಿಗೆ ಹೇಳ್ತಕ್ಕಂಥದ್ದು, ಯೆಹೋವನ ಸೇವಕನಾದ ಮೋಶೆಯು ವಿಧಿಸಿದ್ದೆಲ್ಲವನ್ನು ಕೈಕೊಂಡಿದ್ದೀರಿ, ನಾನು ಆಜ್ಞಾಪಿಸದನ್ನು ನೆರವೇರಿಸಿದ್ದೀರಿ, ಈ ಕಾಲವೆಲ್ಲ ನೀನು ನಿಮ್ಮ ಸಹೋದರರನ್ನು ಕೈ ಬಿಡಲಿಲ್ಲ. ಸೊ ಈ ಒಂದು ಕುಲಗಳಿಗೆ ಮೋಶೆಯ ಧರ್ಮಶಾಸ್ತ್ರವನ್ನು ಯೆಹೋಶುವನು ಖಚಿತಪಡಿಸ್ತಾ ಇದ್ದಾನೆ. ಹೆಚ್ಚು ಕಡಿಮೆ ಸುಮಾರು 6ರಿಂದ 7 ವರ್ಷಗಳ ತನಕ ಈ ಒಂದು ವ್ಯತ್ಯಾಸಗಳಿತ್ತು ಇವರಲ್ಲಿ, ಭಿನ್ನಾಭಿಪ್ರಾಯಗಳು ಒಂದು ಕುಲದಿಂದ ಇನ್ನೊಂದು ಕುಲಕ್ಕೆ ಎಂಬುದಾಗಿ. ಹಾಗಿರುವಲ್ಲಿ ನೀವೇನು ಮಾಡಿದ್ದೀರಿ? ಇವಾಗ ನಿಮ್ಮ ಹೆಂಡತಿ ಮಕ್ಕಳನ್ನು ಸಹ ಬಿಟ್ಟು ಯೋರ್ದಾನಿನ ಆಚೆ ಕಡೆ ಇದ್ದೀರಾ. ನಿಮ್ಮ ಅಣ್ಣ ತಮ್ಮದನ್ನು ನೀವು ಬಿಟ್ಬಿಟ್ಟಿದ್ದೀರಾ. ಅವರು ಕೆಲವರು ಸತ್ತೋಗಿದ್ದಾರೆ. ಇಲ್ಲಿ ನೀವು ಮಾಡಬೇಕಾದದ್ದು ಏನಪ್ಪ ಅಂದರೆ, ಈವರೆಗೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಪಾಲಿಸುತ್ತಾ ಬಂದಿದ್ದೀರಿ.
ಈಗ ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕನುಸಾರವಾಗಿ ನಿಮ್ಮ ಸಹೋದರರಿಗೆ ವಿಶ್ರಾಂತಿಯನ್ನು ದಯಪಾಲಿಸಿದ್ದರಿಂದ ಆತನ ಸೇವಕನಾದ ಮೋಶೆಯು ಯೋರ್ದಾನನ ಆಚೆಯಲ್ಲಿ ನಿಮಗೆ ಕೊಟ್ಟ ಸ್ವಾಸ್ಥ್ಯದಲ್ಲಿರುವ ನಿಮ್ಮ ನಿವಾಸಿಗಳಿಗೆ ಹೋಗಬಹುದು. ಒಂದು ಒಡಂಬಡಿಕೆ. ಇವಾಗ ಇವರೆಲ್ಲರ ಏನಾಗಿದ್ದಾರೆ? ವಿಶ್ರಾಂತಿಯನ್ನು, ಇಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದಾರೆ ಅಂದರೆ ಅವರೇನಾಗಿದ್ದಾರೆ? ಮರಣವನ್ನು ಹೊಂದಿದ್ದಾರೆ. ಅವ್ರು ಯಾರೂ ಇಲ್ಲ. ಈಗ ನೀವೇನು ಮಾಡಿರಿ ಅಂದರೆ, ನೀವು ಆಚೆ ಕಡೆ ಹೋಗಿ ಸ್ವಾಸ್ಥ್ಯವನ್ನು ಪಡೆದುಕೊಂಡು ನೀವು ಮಕ್ಕಳನ್ನು ಹಿಡಿದು ಕುಟುಂಬಗಳಾಗಿ ಸ್ಥಿರವಾಗಿ ಅರಿರಿ ಎಂಬುದಾಗಿ. ಆ ನಂತರ 5ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಗೊಳ್ಳಿರಿ. ಹೀಗಿರಲಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾರ್ಗದಲ್ಲೇ ನಡೆದು ಆತನ ಆಜ್ಞೆಗಳನ್ನು ಕೈಕೊಂಡು ಆತನನ್ನೇ ಹೊಂದಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಆರಾಧಿಸಲೆಂದು ಹೇಳಿ ಅವರನ್ನು ಆಶೀರ್ವದಿಸಿ ಕಳಿಸಿದನು. ಅವರು ತಮ್ಮ ನಿವಾಸಿಗಳಿಗೆ ಹೋದರು. ಇವರೆಲ್ಲರೂ ಹೋಗಿ ತಮ್ಮ ಒಂದು ನಿರ್ಧಾರವನ್ನು ಮಾಡಿಕೊಳ್ತಾರೆ. ಈಗ ನಾವೇನು ಮಾಡಬೇಕು ಅಂದರೆ, ಮೋಶೆ ಯೆಹೋಶುವನು ಹೇಳಿದ ಹಾಗೆ ನಾವು ಆ ಒಡಂಬಡಿಕೆಯಲ್ಲಿ ಒಳಗೊಳ್ಳಬೇಕು ಎಂಬುದಾಗಿ ನೆನೆಸ್ಕೊಳ್ತಾರೆ. ನಾವು ಒಂದೇನು ಅರ್ಥ ಮಾಡಿಕೊಳ್ಬೇಕು, ಹೊಸ ಒಡಂಬಡಿಕೆಯಲ್ಲೂ ಸಹ ಪೌಲನು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಆ ಪ್ರಸ್ತಾಪ ಯಾವುದೆಂದರೆ, ನೀವು ಮನುಷ್ಯರಿಗಿಂತ ದೇವರನ್ನೇ ಹೆಚ್ಚು ಮೆಚ್ಚಿಸುವ ಕೆಲಸಗಳನ್ನು ಮಾಡಬೇಕು. ನಮ್ಮ ಸತ್ಯವೇದಗಳನ್ನು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸುವಾಗ ಇಲ್ಲಿ ಹೇಳ್ತದೆ, ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಮನುಷ್ಯರಿಗೋಸ್ಕರವಲ್ಲ, ಕರ್ತನಿಗೋಸ್ಕರ ಸೇವೆ ಮಾಡುತ್ತೇವೆಂದು ಚಿತ್ತಾನುಪೂರ್ವಕವಾಗಿ ಸೇವೆ ಮಾಡಿರಿ. ಸೊ ಇಲ್ಲಿ ಈ ಒಡಂಬಡಿಕೆ ಒಪ್ಪಂದ ಏನಪ್ಪ ಅಂದರೆ, ನಾವು ಮೋಶೆ ಮೆಚ್ಚುವ ಕೆಲಸವನ್ನಲ್ಲ, ಯೆಹೋಶುವನು ಮೆಚ್ಚುವ ಕೆಲಸವನ್ನು, ಯೆಹೋವನು ಮೆಚ್ಚುವ ಕೆಲಸವನ್ನು ಮಾಡಬೇಕು ಎಂಬುದಾಗಿ. ಕೊಲೋಸ್ಯದವರೆಗೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಇದೇ ಪೌಲನು ಹೇಳ್ತಕ್ಕಂಥ ವಚನ ಬಹಳ ಚೆನ್ನಾಗಿದೆ. ಏನು ಹೇಳ್ತಾರೆ ಅಂದರೆ, ನೀವು ಕೆಲಸವನ್ನು ಮಾಡುವುದರು, ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಮೋಶೆ ಕೊನೆಯ ಕಾಲದಲ್ಲಿ ಯೆಹೋಶುವನಿಗೆ ಹೇಳದ್ದು, ಯೆಹೋಶುವನು ಕೊನೆಯ ಕಾಲದಲ್ಲಿ ಇಸ್ರಾಯೇಲಿಗೆ ಹೇಳ್ತಕ್ಕಂಥದ್ದು, ನೀವು ಮನುಷ್ಯರ ಮೆಚ್ಚಿಸುವ ಕೆಲಸವನ್ನು ಮಾಡಬೇಡಿ. ಇದುವರೆಗೂ ನಿಮ್ಮನ್ನು ಐಗುಪ್ತದಿಂದ, ಕೆಂಪು ಸಮುದ್ರದಿಂದ, ಯೋರ್ದಾನಿನಿಂದ ನಡೆಸಿಕೊಂಡು ಬಂದವರು ಯಾರು? ಯೆಹೋವನೇ. ಅವನನ್ನೇ ಸೇವಿಸಿರಿ ಎಂಬುದಾಗಿ ಮುಂದೆ ನಾವು ಅದರ ಬಗ್ಗೆ ಕಲೀಲಿಕ್ಕೆ ಹೋಗ್ತೇವೆ. ಒಂದು ತೀರ್ಮಾನವನ್ನು ಯೆಹೋಶುವನು ಮಾಡಿಕೊಂಡಿದ್ದಾನೆ, ನೀವು ಮನುಷ್ಯರಿಗಲ್ಲ ದೇವರಿಗೆ ಮೆಚ್ಚುವ ಕೆಲಸವನ್ನು ಮಾಡಿರಿ ಎಂಬುದಾಗಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ. ಎಲ್ಲೋ ಒಂದು ಕಡೆ ಮನುಷ್ಯರಿಗಾಗೇ ಬಾಳ್ತೀವಿ, ಮನುಷ್ಯರಿಗೋಸ್ಕರ ನಮ್ಮ ನಿರ್ಧಾರಗಳನ್ನು ಬದಲಾಯಿಸ್ಕೊಳ್ತೀವಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಯೆಹೋಶುವನ ಪುಸ್ತಕದಿಂದ ಈ ಸಬ್ಬತ್ ಶಾಲೆಯ ಪಾಠಗಳ ಮೂಲಕ ನಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ, ನಮ್ಮ ದಿನನಿತ್ಯ ಕಾರ್ಯಾಚರಣೆಗಳಲ್ಲಿ ಉಪಯೋಗ ಆಗುವಂಥ ಬಹಳಷ್ಟು ವಿಷಯಗಳು ಅಡಗಿದೆ. ಮೊದಲನೇ ಭಾಗದಲ್ಲಿ ಮನುಷ್ಯರಿಗೋಸ್ಕರ ನಾವು ಜೀವಿಸಬಾರ್ದು, ದೇವರಿಗೋಸ್ಕರ ಜೀವಿಸಬೇಕು. ಎರಡನೇ ಭಾಗದಲ್ಲಿ ನಾವು ನೋಡೋದಾದರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ, ಆಪಾದನೆಗಳನ್ನು ಯಾವ ರೀತಿ ನೋಡ್ತಕ್ಕಂಥದ್ದು ಎಂಬತಕ್ಕಂಥ ವಿಚಾರದಲ್ಲಿ ಮಾತನಾಡಲಿಕ್ಕೆ ಪಾಸ್ಟರ್ ರಾಜದಾಸ್ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹೇಳಿ ಪಾಸ್ಟರ್ ರಾಜದಾಸ್. ಸೋಮವಾರದ ಪಾಠದಲ್ಲಿ ನಾವು ಅಪಾದನೆ ಅಥವಾ ಆರೋಪಗಳನ್ನು ಕಾಣ್ತೇವೆ. ಏನು ಆರೋಪನೆ? ಈಗಾಗಲೇ ಬೋಧಕರಾದ ಪ್ರಸನ್ನರು ಹೇಳಿದಾಗೆ, ಈ ಯೋರ್ದನ್ ಹೊಳೆಯನ್ನು ದಾಟಿ 9 ಕುಲಗಳು ಆ ಕಡೆ ಪೂರ್ವದ ಕಡೆ ವಾಸ ಮಾಡಲಿಕ್ಕೆ ಶುರು ಮಾಡಿದ್ರು. ಯೋರ್ದನ್ ಹೊಳೆಯ ಕಡೆ ಈಚೆಯ ಕಡೆ ಅಂದರೆ ಪಶ್ಚಿಮದ ಕಡೆ ರೂಬೇನರು, ಗಾದ್ಯರು, ಮನಸ್ಸೆ, ಹರದ ಕುಲದವರು ವಾಸಿಸ್ಲಿಕ್ಕೆ ಶುರು ಮಾಡಿದ್ರು. ಈ ಮಧ್ಯದಲ್ಲಿ ಏನಿತ್ತು? ಹೊಳೆ ಇತ್ತು. ಆದರೆ ಎಲ್ಲರೂ ಒಟ್ಟಾಗಿರುವಾಗ ಒಂದೇ ಕಡೆ ಆರಾಧನೆ ಮಾಡ್ತಾಯಿದ್ರು.
ಆ ಪ್ರಯುಕ್ತವಾಗಿ ರೂಬೇನರು ಗಾದ್ಯರು ಮನಸ್ಸರು ಏನು ಯೋಚನೆ ಮಾಡೋದಂದರೆ, ನಾವು ಒಂದು ವೇದಿಯನ್ನು ಕಟ್ಟೋಣ, ವೇದಿಯನ್ನು ಕಟ್ಕೊಂಡು ಇಲ್ಲಿ ಏನು ಮಾಡೋಣ, ನಾವು ಯಜ್ಞ ಹೋಮಗಳನ್ನು ಅರ್ಪಿಸೋಣ ಅಂಥೇಳಿ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರು. ಈ ವಿಷಯ ಪಶ್ಚಿಮದಿದ್ದಂಥ 9 ಕುಲದವರಿಗೆ ಗೊತ್ತಾದಾಗ ಅವರು ದೊಡ್ಡ ಗದ್ದಲ ಮಾಡಿದ್ರು. ಇಡೀ 9 ಕುಲದವರು ಸೇರಿ ಈ 2 ಕುಲದ ಮೇಲೆ ಯುದ್ಧ ಮಾಡಲಿಕ್ಕೆ ಆಲೋಚನೆ ಮಾಡ್ತಾಯಿದ್ರು. ಆದರೆ ಯೆಹೋಶುವ ಮತ್ತು ಎಲಿಯಾಜರ್ ಹೇಳ್ತಾರೆ, ಇಲ್ಲ ನೀವು ಯುದ್ಧ ಮಾಡಬೇಡಿ ಅಂತದ್ದು ಸ್ವಾಮಿ ಅವರಿಗೆ ಆಜ್ಞಾಪಿಸ್ತಾನೆ. ಯುದ್ಧ ಮಾಡೋದು ಸರಿ ಇಲ್ಲ, ಯಾಕಂದ್ರೆ ಅವರು ನಿಮ್ಮ ಸಹೋದರರೇ. ಇದನ್ನು ನೀವು ಇತ್ಯರ್ಥ ಮಾಡ್ಕೊಳ್ಬೋದು. ಅನೇಕ ಸಾರಿ ಕನ್ನಡದ ಒಂದು ಗಾದೆ ಇದೆ, ಸೂಜಿ ಲೋಗ ಸಮಸ್ಯೆನ ಕೊಡಲಿ ಯಾಕೆ ಅಂತೇಳಿ. ಸರಳವಾಗಿ ಮಾತಾಡಿ ಮುಗಿಸೋದನ್ನು ನಾವು ಯಾಕೆ ಯುದ್ಧ ಮಾಡೋ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೇಕಂಥೇಳಿ ಅವ್ರು ತಿಳ್ಕೊಂಡು ನಂತರ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡೋದನ್ನ ನಾವು ಓದ್ತೇವೆ 22ನೇ ಅಧ್ಯಾಯ 9ನೇ ವಚನದಿಂದ. ಆಗ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ 10 ಜನರು ಕಾನಾನ್ ದೇಶದ ಶಿಲೋವಿನಿದ್ದ ಇಸ್ರಾಯೇಲರನ್ನು ಬಿಟ್ಟು ಯೆಹೋವನ ಆಜ್ಞೆ ಅನುಸಾರವಾಗಿ ಮೋಶೆಯಿಂದ ತಮಗೆ ಸಿಕ್ಕಿದ ಸ್ವಾಸ್ಥ್ಯವಾದ ಗಿಲ್ಯಾದ್ ದೇಶಕ್ಕೆ ಹೋದರು. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ 10 ಜನರು ಕಾನಾನ್ ದೇಶದಲ್ಲಿರುವ ಯೋರ್ದನ್ ತೀರದ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಒಂದು ಮಹಾವೇದಿಯನ್ನು ಕಟ್ಟಿದರು. ದಿಸ್ ಈಸ್ ದಿ ಕಾಂಟ್ರವರ್ಷಿಯಲ್. ಮಹಾವೇದಿಯನ್ನು ಕಟ್ಕೊಂಡದ್ದು ಏನಕ್ಕೆ ಅಂದರೆ, ಒಳೆ ದಾಟಿ ಪ್ರತಿ ಸಾರಿ ಆರಾಧನೆ ಮಾಡಲಿಕ್ಕೆ ಹೋಗೋಕ್ಕಾಗಲ್ಲ, ನಾವು ಇಲ್ಲಿ ಏನು ಮಾಡೋಣ, ಆರಾಧನೆ ಮಾಡೋಣ, ಒಳ್ಳೆಯ ಉದ್ದೇಶ. ಆದರೆ ಇದು ಒಂದು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು. ಆ ಪ್ರಯುಕ್ತವಾಗಿ ಅನೇಕ ಸಾರಿ ಸಮಸ್ಯೆಗಳನ್ನು ನಾವು ಅಪಾರ್ಥ ಮಾಡ್ಕೊಳ್ತೇವೆ. ನೋಡದ್ದು ಕೇಳೋದು ಸುಳ್ಳಾಗ್ಬೋದು, ಅದರ ನಿಧಾನಕ್ಕೆ ಯೋಚನೆ ಮಾಡಬೇಕಂತೆ. ಅದಕ್ಕೆ ಇವತ್ತು ನಮ್ಮ ಸ್ವರ್ಣ ವಾಕ್ಯದಲ್ಲಿ ಕಾಣ್ತೇವೆ. ನಾವು ಏನು ಓದ್ತೇವೆ, ಮೃದು ನುಡಿಯು ಸಿಟ್ಟನ್ನು ಆರಿಸುವುದು, ಬಿರು ನುಡಿಯು ಸಿಟ್ಟನ್ನು ಏರಿಸುವುದು ಅಂತ. ಇವರೆಲ್ಲ ಬಿರುನುಡಿಯಿಂದ ಆ ಸಮಸ್ಯೆನ ಬಗೆಹರಿಸೋಕ್ಕೆ ಟ್ರೈ ಮಾಡಿದ್ರು. ಆದರೆ ಪರಿಹಾರ ಯಾವಾಗ ಬಂದಂದರೆ, ಮೃದುವಾಗಿ ಮಾತನಾಡಿ ಪರಿಹಾರ ಯಾವಾಗ ಇವ್ರು ಕೂಡ ಮಾತಾಡಿದ್ರು ಆಗ ನಿಜ ಅಂಶ ಅರ್ಥ ಆಯಿತು. ನಿಮ್ಗೆ ವಿರುದ್ಧವಾಗಿ ನಾವು ಕಟ್ಟಲಿಲ್ಲಪ್ಪ, ನಾವು ಕಟ್ಟಿದ್ದಕ್ಕೆ ಅಂದರೆ ನಮ್ಮ ಜನಗಳು ಸತ್ಯ ದೇವ್ರನ್ನ ಬಿಟ್ಟು ಮಿಥ್ಯ ದೇವ್ರನ್ನ ಹರಾಜಬಾರ್ದು. ರಾಜದಾಸ್, ಇಲ್ಲಿ ಒಂದೇ ಒಂದು ಸಾಲಿದೆ, ಸಮಯ ತುಂಬ ಕಡಿಮೆ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಾಯಕರುಗಳನ್ನು, ನಮ್ಮ ತೊಂದರೆಗಳನ್ನು ತೆಗೆದುಕೊಂಡು ಅಥವಾ ನಮ್ಮ ಮೇಲಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾಯಕರ ಜೊತೆ ಹೋಗಿ ಮಾತಾಡದೇ ಇರುವಂಥ ಸಂದರ್ಭದಲ್ಲಿ ಅದು ಹೆಚ್ಚಾಯಿತು ಅಂತ ಹೇಳುತ್ತೆ. ಲ್ಯಾಕ್ ಆಫ್ ಕನ್ಸಲ್ಟೇಷನ್ ವಿತ್ ಜೋಶುವಾ ಅಂತ. ಬಟ್ ಈಸ್ ಇಟ್ ಗುಡ್ ಎನಫ್ ಫಾರ್ ಅವರ್ ಟುಡೇಸ್ ಲೀಡರ್ಸ್ ಟು ಟೇಕ್ ಅವರ್ ಪ್ರಾಬ್ಲಮ್ಸ್ ಟು ದೆಮ್ ಆ್ಯಂಡ್ ದೇ ವಿಲ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್? ಅದು ನಮ್ಮಲ್ಲಿ ನಂಬಿಕೆ ಇರಬೇಕಾ, ಅದು ಇದೆಯಾ? ನೀವೇನಂತೀರ? ನಾಯಕರುಗಳ ಮೇಲೆ ನಂಬಿಕೆ ಇರಬೇಕು. ಯಾಕೆಂದರೆ ನಾವು ಅಂದ್ಕೊಂಡದ್ದು ಈ ನಾಯಕರು ದೇವರಿಂದ ಆರಿಸಲ್ಪಟ್ಟಿದ್ದಾರೆ. ನಾವು ಏನೇ ಅಪಾದನೆಗಳಿರ್ಬೋದು, ಅವ್ರ ಮೇಲೆ ಆರೋಪಗಳಿರ್ಬೋದು, ಆದರೂ ಸಹ ದೇವರು ಆರಿಸಲ್ಪಟ್ಟ ನಾಯಕರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರ ಮೂಲಕವಾಗಿ ಹೋಗ್ಬೋದು ಎಂಬುದಾಗಿ ತಿಳ್ಕೊಳ್ಳೋದು ತಪ್ಪಲ್ಲ. ಸೊ ಹೋಗ್ಬೋದು ಅಂತೀರ? ಹೋಗ್ಬೋದು. ಮುಂದುವರಿಸಿ. ಸಮಸ್ಯೆಗಳನ್ನು ಸ್ವಾಮಿ ಅಂತ ಟೇಕ್ ಟು ದ ಲಾರ್ಡ್ ಇನ್ ಪ್ರೇಯರ್ ಅಂತ ರಾಗ ಆಡ್ತೀವಿ ನಾವು. ಪ್ರತಿ ಸಾರಿ ಸಮಸ್ಯೆ ಬಂದಾಗ ಪ್ರಾರ್ಥನಾಪೂರ್ವಕವಾಗಿ ನಾವು ಸ್ವಾಮಿ ಬಳಿಗೆ ಹೋದಾಗ ಸ್ವಾಮಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಒಂದು ಹಾದಿಯನ್ನು ತೋರಿಸ್ತಾರೆ. ಹಾದಿಯನ್ನು ಯಾರ ಮುಖಾಂತರ? ನಾಯಕರ ಮುಖಾಂತರ. ಅನೇಕ ಸಾರಿ ನಾಯಕರುಗಳು ಕೆಲವು ಸಾರಿ ಪಾರ್ಷಿಯಲ್ ಆಗಿರ್ಬೋದು. ಅಂದರೆ ಒಂದು ಕಡೆ ಅವರು ಪ್ರೋತ್ಸಾಹ ಮಾಡ್ಬೋದು, ಇನ್ನೊಂದು ಕಡೆ ತಾತ್ಸಾರ ಮಾಡ್ಬೋದು. ಆದರೆ ನಮ್ಮ ದೇವರು ಯಥಾರ್ಥವಾದವನು, ಯಾರಿಗೂ ಮುಖ ದಾಕ್ಷಿಣ್ಯ ಮಾಡದಿರ್ತಕ್ಕಂಥ ದೇವರು. ಅದರಿಂದ ನಾವು ನಮ್ಮ ದೇವರ ಸ್ವಭಾವವನ್ನು ನಾವು ಅನುಸರಿಸಿ ನಾವು ಮುಖ ದಾಕ್ಷಿಣ್ಯ ಮಾಡದೆ ನಾಯಕರು ತಪ್ಪೇ ಸರಿನೇ ಅಂತ ಹೇಳಿದ್ರೆ ಸಮಸ್ಯೆ ಬಗೆಹರಿತದೆ. ಓಕೆ, ಮುಂದೆ ಹೋಗೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ಹೇಳಿ. ಈ ಭಾಗದಲ್ಲಿ ನಾವು ಫಿನೆಹಾಸನ ಕುರಿತಾಗಿ ಕಲಿಯಲು ಹೋಗ್ತಾ ಇದ್ದೇವೆ. ಫಿನೆಹಾಸನು ಯಾರು, ಆತನನ್ನು ಯಾಕೆ ಅವರು ಒಬ್ಬ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡರು ಎಂಬುದನ್ನು ನಾವು ಅರಣ್ಯಕಾಂಡ 25ನೇ ಅಧ್ಯಾಯ 7-8 ವಚನಗಳಲ್ಲಿ ಕಾಣಬಹುದಾಗಿದೆ. ಏನು ನಡೆದಂತಹ ಘಟನೆ ಎಂಬುದಾಗಿ ಒಂದು ಸರಿ ನಾನು ಓದಲು ಬಯಸ್ತೇನೆ. 6ನೇ ವಚನದಿಂದ ಓದೋಣ. ಇಸ್ರಾಯೇಲರ ವರ್ಗ ಸಮೂಹದವರು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಅಳುತ್ತಿರುವಾಗ ಇಸ್ರಾಯೇಲಿನಾದ ಒಬ್ಬ ಮನುಷ್ಯನು ಮೋಶೆಗೂ ಸರ್ವಸಮೂಹದವರಿಗೂ ಎದುರಾಗಿಯೇ ಒಬ್ಬ ಮಿದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಬಳಿಗೆ ಕರುಕೊಂಡು ಬರುವುದನ್ನು ಕಂಡರು. ಕೂಡಲೇ ಮಹಾಯಾಜಕನ ಆರೋನನ ಮೊಮ್ಮಗನು ಎಲ್ಲಾಜರನ ಮಗನೂ ಆದ ಫಿನೆಹಾಸನು ಸಭೆಯ ನಡುವೆಯಿಂದೆದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೇಲಿನ ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಹೊಕ್ಕಿ ಅವರಿಬ್ಬರನ್ನು, ಅಂದರೆ ಇಸ್ರಾಯೇಲನನ್ನು ಆ ಸ್ತ್ರೀಯನ್ನು ಒಂದೇ ಏಟಿನಿಂದ
ಹೊಟ್ಟೆಯಲ್ಲಿ ತಿವಿದು ಕೊಂದನು. ಇಲ್ಲಿ ದೇವರು ಯಾಕೆ ಈತನನ್ನು ಆಯ್ಕೆ ಮಾಡ್ತಿದ್ದಾನೆ ಎಂಬುದಾಗಿ ನಾವು ಗಮನಿಸೋದಾದರೆ, ಆತನಲ್ಲಿದ್ದಂತಹ ಪಾಪವನ್ನು ಸಹಿಸಿಕೊಳ್ಳಕ್ಕಾಗದಂತಹ ಒಂದು ಕೋಪ ಆತನಲ್ಲಿತ್ತು. ಪಾಪವನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ತಿರಲಿಲ್ಲ. ಅಂತಹ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಆಯ್ಕೆಯನ್ನು ಮಾಡ್ತಿರೋದನ್ನು ನಾವು ಕಾಣ್ಬೋದು. ನಾವು ವಿಶೇಷವಾಗಿ ಗಮನಿಸಬೇಕು, ಇಂದಿನ ನಾಯಕರಿಗೆ ಇಲ್ಲವೇ ನಮಗೆ ಇಂತಹ ಗುಣ ಇರಲೇಬೇಕು. ಯಾಕೆ ಅಂತಂದರೆ ಇಂದಿನ ಕಾಲದಲ್ಲಿ ನಾಯಕತ್ವ ದಿನೇ ದಿನೇ ಕುಂದಿ ಹೋಗ್ತಿದೆ, ಆ ಕ್ವಾಲಿಟಿ ಕಡಿಮೆ ಆಗ್ತಿದೆ ಎಂಬುದಾಗಿ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ಪಾಪವನ್ನು ಸಹಿಸದೇ ಇದ್ದಾಗ ನಾವು ಒಳ್ಳೆಯ ನಾಯಕತ್ವವನ್ನು ಮಾಡಬಹುದು ಎಂಬುದಾಗಿ ಫಿನೆಹಾಸನಿಂದ ಕಲಿಬಹುದಾಗಿದೆ. ಅಷ್ಟೇ ಅಲ್ಲ, ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ, ಆತನನ್ನು ಇಸ್ರಾಯೇಲರು ಏನು ಮಾಡ್ತಾರೆ ನೋಡಿ, ಇಲ್ಲಿ ನಾನು ಓದ್ತಿದ್ದೇನೆ 13ರಿಂದ ಕೆಲವು ವಾಕ್ಯಗಳನ್ನು ಓದೋಣ. ಆದರೆ ಮೊದಲು ಗಿಲ್ಯಾದಿನಲ್ಲಿರುವ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇವರ ಬಳಿಗೆ ಮಹಾಯಾಜಕ ಎಲ್ಲಾಜರನ ಮಗನಾದ ಫಿನೆಹಾಸನನ್ನು, ಕುಲಕ್ಕೆ ಒಬ್ಬನಂತೆ 10 ಮಂದಿ ಪ್ರಭುಗಳನ್ನು ಕಳುಹಿಸಿದರು. ಇಲ್ಲಿ ದೇವರು ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ರೂಬೇನ್ಯರಿಗೆ, ಗಾದ್ಯರಿಗೆ, ಇವರೆಲ್ಲರಿಗೂ ಕೂಡ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಒಬ್ಬ ನಾಯಕನನ್ನಾಗಿ ಫಿನೆಹಾಸನನ್ನು ದೇವರು ನಿರ್ಣಯಿಸ್ತಾ ಇದ್ದಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಆತನಲ್ಲಿದ್ದಂತಹ ಒಂದು ಒಳ್ಳೆಯ ಪ್ರವೃತ್ತಿ, ಪಾಪವನ್ನು ಸಹಿಸ್ತಿರ್ಲಿಲ್ಲ. ಆ ಒಂದು ಊರಿನಲ್ಲಿ ಭಯಂಕರವಾದಂತಹ ಒಂದು ವ್ಯಾಧಿಯನ್ನು ದೇವರು ಹರಡಿಸ್ತಾನೆ. ಆದರೆ ಫಿನೆಹಾಸನು ಮಾಡಿದಂತಹ ಒಂದು ಕೃತ್ಯದಿಂದ ಆ ಒಂದು ವ್ಯಾಧಿ ಹರಡುವುದು ನಿಲ್ಲುತ್ತೆ, ಇಸ್ರಾಯೇಲರು ಕಾಪಾಡಲ್ಪಡ್ತಾರೆ. ಆದ್ದರಿಂದ ನಾವು ಕೂಡ ಅಷ್ಟೇ, ಈ ಪಾಪವನ್ನು ಸಹಿಸದೇ ಇದ್ದಾಗ ದೇವರು ನಮ್ಮನ್ನು ಏನು ಮಾಡ್ತಾನಪ್ಪ ಅಂತಂದರೆ ಉನ್ನತ ಸ್ಥಿತಿಗೆ ತರುವಂತವನಾಗಿದ್ದಾನೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಮೃದುವಾಗಿರ್ತಕ್ಕಂಥ ಉತ್ತರ ಹೇಳಿ ಪಾಸ್ಟರ್ ರಾಜದಾಸ್. ಯೆಹೋಶುವನ ಪುಸ್ತಕದಲ್ಲಿ ಈಗಾಗಲೇ ಅನೇಕ ವಿಷಯಗಳನ್ನು ಕಲಿತಾ ಇದ್ದೇವೆ. ನಾಯಕತ್ವದಲ್ಲಿ ಇರಬೇಕಾದಂಥ ಭಾಳ ಪ್ರಾಮುಖ್ಯದ ಅಂಶ ಇದು. ಅನೇಕ ಸಮಸ್ಯೆಗಳಿಂದ ಸಭಿಕರು ಬಂದಾಗ ಹೇಗೆ ವರ್ತಿಸಬೇಕೆಂಬುದನ್ನು ಯೆಹೋಶುವನ 22ನೇ ಅಧ್ಯಾಯದಲ್ಲಿ ನಾವು ಕಲಿತಾ ಇದ್ದೇವೆ. ಸಮಸ್ಯೆ ಈಗಾಗಲೇ ಅಪವಾದನೆ ಮಾಡೋದ ವಿಷಯ ನಾವು ಕಲಿತಿದ್ದೇವೆ. ಅಪಾದನೆ ಮಾಡಿದಾಗ ನಾವು ಸರಿ ಇದ್ದಾಗ ಏನು ಮಾಡ್ತೀವಿ, ನಾವು ಘರ್ಷಣೆಯಿಂದ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಜ್ಞಾನಿಯಾದಂಥ ಸೊಲೊಮೋನ ಈಗಾಗಲೇ ಸ್ಮರಣ ವಾಕ್ಯದಲ್ಲಿ ಓದಿದ ಹಾಗೆ, ಮೃದು ನುಡಿಯು ಸಿಟ್ಟನ್ನು ಹಾರಿಸುವುದು, ಬಿರಿ ನುಡಿಯು ಸಿಟ್ಟನ್ನು ಏರಿಸುವುದು ಎಂಬುದಾಗಿ ಓದಿದ್ದೇವೆ. ಅದನ್ನು ನಾವಿಲ್ಲಿ ಕಾಣ್ತೇವೆ. ಆಗ ರೂಬೇನರು 21ನೇ ವಚನ, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇಸ್ರೇಲ್ ಕುಲಾಧಿಪತಿಗಳಿಗೆ ದೇವನಾದ ಯೆಹೋವನು ಇದಕ್ಕೆ ಸಾಕ್ಷಿ. ದೇವನಾದ ಯೆಹೋವನಿಗೆ ಇದು ಗೊತ್ತುಂಟು, ಇಸ್ರೇಲರಿಗೆ ಗೊತ್ತಾಗೋದು, ನಾವು ದ್ರೋಹಿಗಳು, ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರು ಆಗಿದ್ದರೆ ಆತನು ನಮ್ಮನ್ನು ಇವತ್ತೇ ಕೈ ಬಿಡಲಿ. ಅವರು ವೆರಿ ಯಥಾರ್ಥವಾಗಿದ್ದರು. ಅದಕ್ಕೇ ಅವರು ಈ ರೀತಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಅವ್ರು ಏನಾದ್ರೂ ಕೆಟ್ಟ ಆಲೋಚನೆಯಿಂದ ಆ ವೇದಿ ಕಟ್ಟಿದರೆ ಈ ಉತ್ತರ ಕೊಡೋಕ್ಕೆ ಬರ್ತಿರಲಿಲ್ಲ. ದೇವರನ್ನು ಸಾಕ್ಷಿಯಾಗಿಟ್ಟು ಮಾತಾಡ್ತಾ ಇದ್ದಾರೆ. ಇವತ್ತೇ ಕೈ ಬಿಡಲಿ, ನಾವು ಯೆಹೋವನಿಂದ ವಿಮುಖರಾಗಿ ಸರ್ವಾಂಗ ಹೋಮ, ಸಮಾಧಾನ ಯಜ್ಞ, ಧಾನ್ಯ ನೈವೇದ್ಯ ಇವುಗಳನ್ನು ಸಮರ್ಪಿಸೋದಕ್ಕೋಸ್ಕರ ಈ ವೇದಿಯನ್ನು ಕಟ್ಟಿದರೆ ಯೆಹೋವನು ತಾನೇ ನಮ್ಮನ್ನು ಶಿಕ್ಷಿಸಲಿ. ಒಂದು ವಿಶೇಷವಾದ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದೆವು. ಮುಂದೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ನಿಮಗೇನು ಪಾಲಿದೆ? ರೂಬೇನರೇ, ಗಾದ್ಯರೇ, ಯೆಹೋವನು ನಮಗೂ ನಿಮಗೂ ನಡುವೆ ಯೊರ್ದನ್ ಹೊಳೆಯನ್ನು ಮೇರೆಯಾಗಿಟ್ಟಿದ್ದಾನೆ, ಆತನು ನಿಮಗೇನೂ ಪಾಲಿಲ್ಲ ಎಂದು ಹೇಳಿ ಅವರನ್ನು ದೇವಭಕ್ತಿನ ತೊಲಗಿಸಿಬಿಟ್ಟಾರು ಎಂಬ ಭಯದಿಂದ ನಾವು ಬನ್ನಿರಿ ಒಂದು ವೇದಿಯನ್ನು ಕಟ್ಟೋಣ ಎಂದುಕೊಂಡು ಹಾಗೆಯೇ ಮಾಡಿದೆವು. ಅದು ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸೋಕ್ಕೋಸ್ಕರವಲ್ಲ, ಆದರೆ ಯೆಹೋವನ ಸಾನ್ನಿಧ್ಯದಲ್ಲಿ ಸರ್ವಾಂಗ ಹೋಮ, ಯಜ್ಞ, ಸಮಾಧಾನ ಯಜ್ಞ ಮೊದಲಾದವುಗಳನ್ನು ಸಮರ್ಪಿಸಿ ಆರಾಧಿಸುವುದಕ್ಕೆ ನಮಗೂ ಹಕ್ಕುಂಟೆಂಬುದಕ್ಕೆ ಇದು ನಮಗೂ ನಿಮಗೂ ನಮ್ಮ ಸಂತಾನಕ್ಕೂ ನಿಮ್ಮ ಸಂತಾನಕ್ಕೂ ಸಾಕ್ಷಿಯಾಗಿರುವುದು. ಇದರಿಂದ ಮುಂದೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ಯೆಹೋವನಲ್ಲಿ ನಿಮಗೆ ಪಾಲಿಲ್ಲವೆಂದು ಹೇಳುವುದಕ್ಕೆ ಆಸ್ಪದವಿಲ್ಲ. ಸೊ ಉತ್ತರವನ್ನು ಎಷ್ಟು ಸಮಂಜಸವಾಗಿ ಕೊಡ್ತಾ ನೋಡಿ. ಮೃದು ನುಡಿಯಿಂದ ಬೇರೆ ನುಡಿ, ಅವ್ರು ನಾನು ಮಾಡೋದೇ ರೈಟು, ನೀವೇನು ಕೇಳೋಕ್ಕೆ ಅಂತ ಹೇಳಿದರೆ ಒಂದು ದೊಡ್ಡ ಯುದ್ಧ ಆಗ್ಬಿಡೋದು. ಈ 9 ಕುಲದವ್ರು ಸೇರಿ 2 ಕುಲದವ್ರು ಸಂಪೂರ್ಣ ನಾಶ ಮಾಡಿಬಿಡೋರು. ಆದರೆ ನಾವು ಯಾವ ರೀತಿ ಮಾತಾಡ್ತೀವಿ ಅದು ಭಾಳ ಪ್ರಾಮುಖ್ಯ. ವಿಶೇಷವಾಗಿ ನಾಯಕರಾದವರು ಅನೇಕ ಸಮಸ್ಯೆಗಳಿಂದ ನಮ್ಮ ಕಚೇರಿಗೆ ಸಭಿಕರು ಬಂದಾಗ ಕೆಲವು ಸಾರಿ ಭಾಳ ವೇಗವಾಗಿ ಮಾತಾಡಿ ಕೋಪವನ್ನು ಉಂಟು ಮಾಡ್ತಾರೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಪ್ರೊವೊಕೇಷನ್, ಪ್ರಚೋದನೆ ಮಾಡಿದಾಗ ಸಮಸ್ಯೆ ಇನ್ನೂ ಉದ್ಭವ ಆಗುತ್ತೆ. ಆದರೆ ಈ ಒಂದು ವಿಷಯದಲ್ಲಿ ನಾವೇನು ಕಲಿಬೋದು ಅಂದರೆ,
ಯಾವುದೇ ಸಮಸ್ಯೆ ಇದ್ರೂ ಅದನ್ನ ಹೇಗೆ ಪರಿಹಾರ ಮಾಡ್ಬೋದು ಅಂದರೆ ನಮ್ಮ ಮೃದುವಾದ ನುಡಿಗಳಿಂದ, ಹಿತ ನುಡಿಗಳಿಂದ ಸಿಟ್ಟನ್ನು ಹಾರಿಸ್ಬೋದು. ಅದೇ ಸಮಸ್ಯೆಯನ್ನು ನಾವು ಬಿರುನುಡಿಯಿಂದ ಹೇಳಿದ್ರೆ ಇನ್ನೂ ಗದ್ದಲಾಗತ್ತೆ, ಹುರಿಯೋ ಬೆಂಕಿಗೆ ತುಪ್ಪ ಹಾಕಿದಾಗತ್ತೆ. ಅದರಿಂದ ನಾವು ನಾಯಕರುಗಳೇ ಆಗಲಿ, ಬೋಧಕರುಗಳೇ ಆಗಲಿ, ಸಭಿಕರೇ ಆಗಲಿ, ಮನೆಗಳಲ್ಲಿ ಗಂಡ ಹೆಂಡತಿ ಜಗಳ ಬಂದಾಗ ಒಬ್ಬರು ಮೃದುವಾಗಿ ಮಾತಾಡ್ಬಿಟ್ರೆ ಸಮಸ್ಯೆನೇ ಬಗೆಹರಿಬಿಡುತ್ತೆ. ಇಬ್ಬರು ಘರ್ಷಣೆಯಿಂದ ಮಾತಾಡಿದ್ರೆ ಮನೆ ಬೆಂಕಿ ಎತ್ಕೊಂಡ್ಬಿಡುತ್ತೆ, ದೇವ್ರಿಗೆ ಅವಮಾನ ಆಗುತ್ತೆ. ಈ ರೀತಿ ನಾವು ಭಾಳ ಸಮಂಜಸವಾಗಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ವಂಡರ್ಫುಲ್. ಮುಂದೆ ಹೋಗೋಣ. ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಗುರುವಾರದ ಪಾಠದಲ್ಲಿದೆ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಈ ಗುರುವಾರದ ಪಾಠದಲ್ಲಿ ಸಮಸ್ಯೆಯನ್ನು ಯಾವ ರೀತಿ ಪರಿಷ್ಕಾರ ಮಾಡುವುದು, ಇರುವಂತಹ ಒಂದು ಗಲಿಬಿಲಿಯನ್ನು ಯಾವ ರೀತಿ ತಣ್ಣಗೆ ಮಾಡುವುದು ಎಂಬುದಾಗಿ ಈ ಒಂದು ಪಾಠದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಈಗಾಗಲೇ ಪಾಸ್ಟರ್ ರಾಜದಾಸ್ ಅವರು ತಿಳಿಸಿದ ಹಾಗೆ ಅಲ್ಲಿರುವಂತಹ ಒಂದು ಸಮಸ್ಯೆಯನ್ನು ಮೃದು ನುಡಿಯಿಂದ ಯೆಹೋಶುವನು ಏನು ಮಾಡ್ತಾನಪ್ಪ ಅಂತಂದರೆ ಅಲ್ಲಿರುವಂತಹ ಸಮಸ್ಯೆಯನ್ನು ಪರಿಷ್ಕಾರ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು, ಕಲಹಗಳನ್ನು, ತೊಂದರೆಗಳನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಎಂಬುದಾಗಿ ಈ ಪಾಠದಲ್ಲಿ ನಾವು ಅಚ್ಚುಕಟ್ಟಾಗಿ ಕಲಿಬೋದಾಗಿದೆ. 6 ಅಂಶಗಳನ್ನು ಇಲ್ಲಿ ಲೇಖಕರು ತಿಳಿಸುವಂಥವರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ, ಪರಿಸ್ಥಿತಿಗಳು ಕೈ ತಪ್ಪಿದಾಗ ನಿಧಾನವಾಗಿ, ಈಗಾಗಲೇ ನಾವು ಯೆಹೋಶುವನ ಮುಖಾಂತರ ಕಲ್ತಿದ್ದೇವೆ, ಮೃದು ನುಡಿಯಿಂದ ಮಾತನಾಡೋದನ್ನು ಕಲಿಬೇಕು. ಸಾಧಾರಣವಾಗಿ ತಪ್ಪು ನಡೀತು ಅಂತಂದರೆ ಮನೆಯಲ್ಲಾಗಲಿ ಕಚೇರಿಗಳಲ್ಲಾಗಲಿ ನಾವು ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ದರ್ಪ ಧ್ವನಿಯಿಂದ ಮಾತನಾಡುವುದುಂಟು. ಆದರೆ ಯೆಹೋಶುವನಿಂದ ನಾವೇನು ಕಲಿಬೇಕಪ್ಪ ಮೊಟ್ಟ ಮೊದಲನೇದಾಗಿ ಎಂಬುದಾಗಿ ನಾವು ನೋಡುವಾಗ ಮೃದುವಾಗಿ ಅವರ ಸಂಗಡ ಮಾತನಾಡೋದನ್ನು ನಾವು ಕಲಿಬೇಕು. ಎರಡನೇದೇನಪ್ಪ ಅಂತಂದರೆ, ಆತುರದ ತೀರ್ಮಾನಗಳನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಬಾರ್ದು. ಸಾಧಾರಣವಾಗಿ ಕೋಪದಲ್ಲಿರುವಾಗ ನಿರ್ಧಾರಗಳನ್ನು ಮಾಡಬಾರದು ಎಂಬುದಾಗಿ ಹಿರಿಯರು ಹೇಳ್ತಾರೆ. ಅದೇ ರೀತಿ ಇಲ್ಲಿ ಬರಹಗಾರರು ಕೂಡ ತಿಳಿಸ್ತಿರೋದೇನಪ್ಪ ಅಂತಂದರೆ ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಬಾರ್ದಂತೆ. ಮೂರನೇದೇನು ಎಂಬುದಾಗಿ ನಾವು ನೋಡುವಾಗ ನಿಜವಾದ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿರುವಂತಹ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ ನಂತರವೇ ನಾವು ತೀರ್ಮಾನ ಮಾಡಲು ಸಾಧ್ಯ. ಆದರೆ ಕೋಪ ಬಂದ ತಕ್ಷಣ ನಾವೇನು ಮಾಡ್ತೇವಪ್ಪ ಅಂತಂದರೆ ಯಾವುದೋ ಒಂದು ತೀರ್ಮಾನಕ್ಕೆ ಬಂದುಬಿಡ್ತೇವೆ. ಅದು ತಪ್ಪು ಎಂಬುದಾಗಿ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಮೂರನೇದು, ನಿಜವಾದ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ನಾಲ್ಕನೇದು, ಐಕ್ಯತೆಯನ್ನು ಕಾಪಾಡಲು ತ್ಯಾಗ ಮಾಡಲು ಸಿದ್ಧರಾಗಿರಬೇಕಂತೆ. ವಿ ಹ್ಯಾವ್ ಟು, ಅಂದರೆ ಆ ಒಂದು ಯೂನಿಟಿಯನ್ನು ನಾವು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಐಕ್ಯತೆಯಲ್ಲಿ ಬಿರುಕನ್ನು ತರುವಂತಹ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಬಾರದು ಎಂಬುದಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ತಪ್ಪಾಗಿ ಅಥವಾ ಸರಿಯಾಗಿ ಯಾರಾದರೂ ನಮ್ಮ ಮೇಲೆ ಆರೋಪವನ್ನು ಮಾಡಿದ್ರೆ ಸೌಮ್ಯವಾದ ಉತ್ತರವನ್ನು ಕೊಡಬೇಕಂತೆ. ತಪ್ಪಾಗಿ ನಮ್ಮನ್ನು ಯಾರಾದರೂ ದೂಷಣೆ ಮಾಡಿದ್ರೆ, ಆಪಾದನೆ ಮಾಡಿದ್ರೆ ನಾವೇನು ಮಾಡ್ತೇವಪ್ಪ ಅಂತಂದರೆ ಕೋಪಗೊಳ್ತೇವೆ. ಆದರೆ ಸೌಮ್ಯವಾದಂತಹ ಉತ್ತರವನ್ನು ಕೊಡಬೇಕು ಎಂಬುದಾಗಿ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಕೊನೆಯದಾಗಿ, ಶಾಂತಿಯನ್ನು ದೇವರು ಮತ್ತೆ ಸ್ಥಾಪಿಸಿದಾಗ ದೇವರನ್ನು ಸ್ತುತಿಸುವುದನ್ನು ನಾವು ಮರಿಬಾರ್ದಂತೆ. ದೇವರು ಸಮಸ್ಯೆಯಿಂದ ನಮ್ಮನ್ನು ಹೊರಗಡೆ ತಂದರು, ಸಮಸ್ಯೆಯನ್ನು ದೇವರು ಸರಿಯಾಗಿ ನಿಭಾಯಿಸುವಂತಹ ಜ್ಞಾನವನ್ನು ದೇವರು ಕೊಟ್ಟರು. ಇದೆಲ್ಲ ನಡೆದ ನಂತರ, ಎಲ್ಲವೂ ಕೂಡ ಸರಿ ಹೋದ ನಂತರ ದೇವರನ್ನು ಸ್ತುತಿಸುವುದನ್ನು ಮರಿಬಾರ್ದಂತೆ. ಅನೇಕ ಬಾರಿ ನಾವು ಈ ಕೊನೆಯದನ್ನು ಮರೆಯುತ್ತೇವೆ. ಸಮಸ್ಯೆ ಪರಿಷ್ಕಾರವಾದ ನಂತರ ಎಲ್ಲ ಸರಿ ಹೋಯಿತು ಎಂಬುದಾಗಿ ನಮ್ಮ ದಿನನಿತ್ಯದ ಕೃತ್ಯಗಳಲ್ಲಿ ನಾವು ತೊಡಗಿ ಹೋಗ್ತೇವೆ. ದೇವರನ್ನು ಸ್ತುತಿಸೋದನ್ನು ನಾವು ಮರೆತು ಬಿಡ್ತೇವೆ. ಇಲ್ಲಿ ಲೇಖಕರು ಹೇಳ್ತಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ದೇವರನ್ನು ಸ್ತುತಿಸುವುದನ್ನು, ಆತನಲ್ಲಿ ಆನಂದಿಸುವುದನ್ನು ಮರಿಬಾರದು ಎಂಬುದಾಗಿ ಲೇಖಕರು ಅಚ್ಚುಕಟ್ಟಾಗಿ ತಿಳಿಸುವಂಥದ್ದಾಗಿದ್ದಾರೆ. ಮನುಷ್ಯರು ಫಸ್ಟು ಮಾತಾಡೋದನ್ನು ಕಲಿಬೇಕು ಅಂತೇಳಿ, ಮಕ್ಕಳಾಗಿ ಮಾತನಾಡೋದನ್ನು ಕಲಿತೀವಿ, ದೊಡ್ಡವರಾದಮೇಲೆ ಮಾತನಾಡೋದನ್ನು ಮರಿತೀವಿ ಅಂತ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾಯಿದ್ರು. ದೊಡ್ಡವರಾದಮೇಲೆ, ಬೋಧಕರುಗಳಾದಮೇಲೆ, ನಾಯಕರುಗಳಾದಮೇಲೆ, ತಂದೆ ತಾಯಿ ಆದಮೇಲೆ, ಪೋಷಕರಾದಮೇಲೆ ನಾವೆಲ್ಲರೂ ಮಾತನಾಡೋದು ಹೇಗೆ ಎಂಬತಕ್ಕಂಥದ್ದನ್ನು ಕಲಿಬೇಕು ಎಂಬತಕ್ಕಂಥ ವಿಷಯವನ್ನು ಅದ್ಭುತವಾಗಿ 22ನೇ ಅಧ್ಯಾಯದ ಯೋಶುವ ಪುಸ್ತಕದಿಂದ ನಾವು ಕಲಿತಿದ್ದೇವೆ. ದೇವರು ನಿಮ್ಮೂವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ.